1947ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವತಂತ್ರ ಭಾರತದ ಮೊದಲ ಸರ್ಕಾರದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ದೇಶದ ಮೊದಲ ಕೈಗಾರಿಕೆ ಮತ್ತು ಪೂರೈಕೆ ಸಚಿವ ಆದರು. ಪ್ರಧಾನಿ ನೆಹರು ಅವರ ತುಷ್ಟೀಕರಣದ ರಾಜಕಾರಣದಿಂದ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರಿಗೆ ಬೇಸರ ಆಯಿತು. ಭಾರತದ ವಿಭಜನೆಯ ನಂತರ ಪ್ರಧಾನಿ ನೆಹರು ಪಾಕಿಸ್ತಾನದ ಅಧ್ಯಕ್ಷ ಲಿಯಾಕತ್ ಅಲಿ ಭುಟ್ಟೋ ಜೊತೆಗೆ ನಡೆದ ಪತ್ರ ವ್ಯವಹಾರಗಳ ಬಗ್ಗೆ ಹಾಗೂ ಭಾರತ್ ಪಾಕಿಸ್ತಾನ್ ವಿಭಜನೆಯ ಕಾರಣದಿಂದ ನಿರ್ಮಾಣವಾಗಿರುವಂತಹ ನಿರಾಶ್ರಿತರ ಸಮಸ್ಯೆ ನಿಭಾಯಿಸಿದ ರೀತಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು. ಹಾಗೆಯೇ ನೆಹರು ಅವರ ಕಾಶ್ಮೀರದ ನಿಲುವದ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ರು. ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ಕೊಟ್ಟಿದ್ದ ಆರ್ಟಿಕಲ್ 370 ಬಗ್ಗೆ ತೀವ್ರವಾದ ವಿರೋಧ ವ್ಯಕ್ತಪಡಿಸಿ ಸಂಸತ್ತಿನಲ್ಲಿ ಮಾಡಿರುವಂತಹ ಭಾಷಣದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಏಕ ದೇಶ ಮೇ ದೋ ಪ್ರಧಾನ್ ದೋ ನಿಶಾನ್ ದೋ ವಿಧಾನ್ ನಹಿ ಚಲೆಂಗೆ ಅನ್ನುವಂತಹ ಘೋಷಣೆ ಕೂಗಿದ್ರು. ಜೊತೆಗೆ ತಮ್ಮ ಸಚಿವ ಸ್ಥಾನಕ್ಕೆ 1950 ಏಪ್ರಿಲ್ 8ಕ್ಕೆ ರಾಜೀನಾಮೆ ಕೊಟ್ಟರು.